ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಇದು ಸಂಡೇ ಲಾಗ್ ಆಗಿರುತ್ತೆ. ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಹಾಫ್ ಸ್ಯಾರಿ ಫಂಕ್ಷನ್. ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆ ಮಾವ ಹಾಗೆ ನಮ್ಮ ಸಿಸ್ಟರ್ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೊರಟಿದ್ವಿ. ಬೆಳಗ್ಗೆನೆ ಮಕ್ಳನ್ನ ರೆಡಿ ಮಾಡಿಕೊಂಡು ಅವ್ರಿಗೊಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ತಿನ್ನಿಸಿ ಹೊರಟ್ವಿ. ಇಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಸಿಸ್ಟರು ಅವರು ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅಕ್ಕ ತಮ್ಮ ಯಾವಾಗಲೂ ಹೀಗೆ ಇರ್ತಾರೇನೋ ಅನ್ನೋ ಥರ ಫೋಸ್ ಕೊಡ್ತಾ ಇದ್ದಾರೆ. ಇಬ್ಬರು ಟಾಮ್ ಆ್ಯಂಡ್ ಜೆರಿ ಥರ ಕಿತ್ತಾಡ್ತಾ ಇರ್ತಾರೆ. ಸೊ ಆದರೆ ಒಬ್ರನ್ನೊಬ್ರು ಬಿಟ್ಟಿರಲ್ಲ, ಮಿಸ್ ಮಾಡ್ಕೊತಾ ಇರ್ತಾರೆ. ಮೆಡಿಕಲ್ ಶಾಪ್ ಇಟ್ಟಾಗಿಂದ ನಾವು ತೀರಾ ಕಡಿಮೆ ಫಂಕ್ಷನ್ಸ್ ಅಟೆಂಡ್ ಮಾಡೋದು. ಹೋದರೂ ಯಾರಾದರೂ ಒಬ್ಬರು ಅಟೆಂಡ್ ಮಾಡ್ತೀವಿ. ಸೊ ಇವಾಗ ಮಕ್ಕಳನ್ನು ಎಲ್ಲೂ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಲ್ಲ, ಅವ್ರಿಗೂ ಚೇಂಜಸ್ ಆಗುತ್ತೆ ಅಂಥೇಳಿ ಇಬ್ಬರು ಹೋಗೋಣ ಅಂತ ಹೊರಟ್ವಿ. ಇನ್ನು ನಮ್ಮ ಸಿಸ್ಟರ್ ಬರ್ತಿದ್ರೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾರೆ. ಚೆನ್ನಾಗಿರುತ್ತೆ ಬನ್ನಿ ಅಂತ ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ವೀಕೆಂಡಲ್ಲೂ ಅಬ್ಯಾಕಸ್ ಕ್ಲಾಸಿಗೆ ಜಾಯಿನ್ ಮಾಡಿಸಿ ಸ್ಯಾಟರ್ಡೆ ಸಂಡೇ ಎಲ್ಲಾದರೂ ಹೋಗ್ಬೇಕಂದಾಗೆಲ್ಲ ಕ್ಲಾಸ್ ಇದೆಯಲ್ಲ ಅಂತ ಹೋಗೋಕ್ಕೆ ಆಗ್ತಿರಲ್ಲ. ಈ ಸಲ ಸಂಡೇ ಕ್ಲಾಸ್ ಏನಿತ್ತು ಅದನ್ನು ಸ್ಯಾಟರ್ಡೇನೇ ತೊಗೊಳ್ಳಿ ಅಂಥೇಳಿ 2 ಕ್ಲಾಸಸ್ನೂ ಅವತ್ತೇ ತೊಗೊಂಡು ಆದಮೇಲೆ ನಾವು ಹೊರಟ್ವಿ. ನನ್ನ ಮಗಳು ಕೇಳ್ತಾ ಇರ್ತಾಳೆ ಅಬಾಕಸ್ ಕ್ಲಾಸ್ ಬಿಡಿಸ್ಬಿಡಮ್ಮ ಸಾಕು ಅಂತ. ನನಗೆ ಏನಂತಂದರೆ ಯಾವ್ದಾದ್ರು ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರೆ ಮಧ್ಯಾಹ್ನ ಬಿಡ್ಸೋಕ್ಕೆ ಇಷ್ಟ ಆಗಲ್ಲ. ಸೊ ಏನು ಲೆವೆಲ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಆಗಲಿ ಅಂತ. ಇಷ್ಟು ದಿನವೇ ಮಾಡಿದ್ಯಾ, ಇಷ್ಟು ದಿನವೇ ಕಷ್ಟಪಟ್ಟಿದ್ಯಾ, ಆ ಲೆವೆಲ್ಸ್ ಕಂಪ್ಲೀಟ್ ಮಾಡ್ಕೊ ಅಂತ. ಸೊ ಅದು ಫ್ಯೂಚರಲ್ಲಿ ನಿಂಗೆ ಯಾವಾಗಾದರೂ ಸ್ಕಿಲ್ಸ್ ಕಲ್ತಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಇವಾಗ ಮಕ್ಕಳು ಎಲ್ಲರೂ ರ್ಯಾಂಕ್ ತೆಗಿತಾರೆ, ಔಟ್ ಆಫ್ ಔಟು ಒಬ್ರಿಗಿಂತ ಒಬ್ಬರು ಮಾರ್ಕ್ಸ್ ತೆಗಿತಾರೆ. ಬಟ್ ಎಜುಕೇಷನ್ ಜೊತೆಗೆ ಓದೋದ್ರ ಜೊತೆಗೆ ಏನಾದ್ರು ಸ್ಕಿಲ್ಸ್ಗಳು ಕಲ್ತಿರಬೇಕು ಅಂತ ಹೇಳಿ ಯಾವ್ದು ಸ್ಕಿಲ್ಸ್ ಇರುತ್ತೆ ಯಾವುದಾದ್ರೂ ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಕಲ್ತ್ಕೊಳ್ಳಿ ಅನ್ನೋದು ನನ್ನ ಥಾಟು. ಯಾರಿಗೊತ್ತು ಯಾರಿಗೆ ಏನರಲ್ಲಿ ಮುಂದೆ ಬರ್ತಾರೆ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಒಂದು ಕಲ್ತಿದ್ರೆ ಫ್ಯೂಚರಲ್ಲಿ ಯಾವುದಾದ್ರೂ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಥರ. ಇನ್ನು ನಾವು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೊರಟ್ವಿ. ಅಲ್ಲಿ ನಮ್ಮ ಅತ್ತೆ ಇಡ್ಲಿ ಚಟ್ನಿ ಎಲ್ಲ ಮಾಡಿದರು. ಸೊ ಮಕ್ಳಿಗೆ ಅಲ್ಲೇ ತಿನ್ಸ್ಕೊಂಡು ಬಂದಿದ್ದೆ, ನಾನು ಅಲ್ಲೇ ತಿನ್ನೋಣ ಅಂತ ಅಲ್ಲೇ ಹೋದೆ. ಸೊ ನಾವೆಲ್ಲ ಇಡ್ಲಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಏನು ತಿಂಡಿ ತಿಂತೀರಾ? ನೀವೇನು ತಿಂಡಿ ತಿಂತೀರಾ? ಉಪ್ಪಿಟ್ಟು ತಿಂದು ಬಂದ್ರಾ? ಇಡ್ಲಿ ತಿಂತೀರಾ? ಒಂದು ನಿಮಿಷ ರೀ. ಇಡ್ಲಿ ತಿಂತೀರಾ? ಮುದ್ದು ಮುದ್ದು ಇಡ್ಲಿ ತಿಂತೀರಾ ನೀವು? ನಡೀಲಿ, ಜೋಡಿ ಅಕ್ಕಿಗಳು ಕೂತಿದ್ದಾರೆ ಇಬ್ರು. ಈ ಜೋಡಿ ಅಕ್ಕಿಗಳು ಆರಾಮಾಗಿ ಕೂತ್ಕೊಬಿಟ್ಟಿದ್ದಾರೆ ಸೈಲೆಂಟಾಗಿ. ಏನು ಹೊಸದಲ್ಲ. ಲಾಂಗ್ ಜರ್ನಿ ಅಲ್ವಾ ಅಂತ ಮಕ್ಕಳಿಗೆಲ್ಲ ಶಿರಫ್ಗಳು ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ. ಸೊ ಹತ್ರ ಆದರೆ ಏನೂ ಆಗಲ್ಲ, ಸ್ವಲ್ಪ ಲಾಂಗ್ ಇದ್ದರೆ ಅವ್ರಿಗೆ ವಾಮಿಟ್ ಆಗುತ್ತೆ ಅಂಥೇಳಿ ನನ್ನ ಮಗಳಿಗೂ ಟ್ಯಾಬ್ಲೆಟ್ ಹಾಕಿದ್ದೆ. ಮುಂಚೆ ತುಂಬ ಸೆನ್ಸಿಟಿವ್ ಇದ್ಲು, ಎಲ್ಲಾದರೂ ಹೋಗ್ಬೇಕಂತಂದರೆ ತುಂಬ ವಾಮಿಟ್ ಆಗ್ತಿತ್ತು. ಬಟ್ ಇವಾಗ ಅಷ್ಟಿಲ್ಲ, ಇಲ್ಲೇ ಹೋದರೆ ಏನೂ ಆಗಲ್ಲ. ತುಂಬ ದೂರ ಹೋದರೆ ಮಾತ್ರ ಸ್ವಲ್ಪ ಹಿಂಸೆ ಆಗುತ್ತೆ ಅವಳಿಗೆ. ಇನ್ನು ನನ್ನ ಮಗನಿಗೇನು ಆ ಥರ ಇಲ್ಲ, ಬಟ್ ಮಗಳಿಗೆ ಆ ಥರ ಇದೆ. ಸೊ ಯಾರ್ಯಾರಿಗಾಗುತ್ತೆ ಅವ್ರಿಗೆಲ್ಲ ಶಿರಪ್ ಹಾಕಿ ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಅಲ್ಲಿ ಸ್ವಲ್ಪ ಜನ ಒಂದು ಕಾರಲ್ಲಿ ಹೋದ್ರು, ಇನ್ನೊಂದು ಸ್ವಲ್ಪ ಜನ ಈ ಕಡೆ ಒಂದು ಕಾರಲ್ಲಿ ನಾವೆಲ್ಲ ಕೂತ್ಕೊಂಡ್ವಿ. ನಾನು ಮೇಘ, ನಮ್ಮ ಅತ್ತೆ ಮಾವ ಹಾಗೆ ಮಕ್ಕಳು, ನಾವು ಇಷ್ಟು ಜನ ಒಂದು ಕಾರಲ್ಲಿ ಹೊರಟ್ವಿ. ಇನ್ನು ಅವರೆಲ್ಲ ಇನ್ನೊಂದು ಕಾರಲ್ಲಿ ಹೊರಟ್ವಿ. ಎಲ್ಲ ಒಟ್ಟಿಗೆ ಹೋಗೋಣ ಅಂತ 2 ಕಾರಲ್ಲೂ ಕೂತ್ಕೊಂಡು ಹೊರಟ್ವಿ. ಇನ್ನು ಇಲ್ಲಿಂದ ಹೇಗೆ ಜರ್ನಿ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ದೂರ ಇದೆಯಲ್ಲ ಅಂತ ಅನ್ಕೋತಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಇಷ್ಟು ಬೇಗ ರೀಚ್ ಆಗ್ಬಿಟ್ವಾ ಅಂತ ಅನಿಸ್ತು. ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಯಾಕಂತಂದರೆ ಮೇಘ ಅವಾಗವಾಗ ಲೈವಲ್ಲಿ ಎಂಗೇಜ್ ಆಗಿರ್ತಾಳೆ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲಿ ಲೈವ್ಗೆ ಹೋಗಿ ಸೊ ಹಂಗೆ ಟೈಮ್ ಪಾಸ್ ಆಗೋಯ್ತು.
ತುಂಬ ಜನ ವ್ಯೂವರ್ಸ್ ಇದ್ದಾರೆ ಅವ್ರಿಗೆ 10,000 8,000 ಆ ಥರ ತುಂಬ ಜನನೇ ವ್ಯೂ ಮಾಡ್ತಾ ಇರ್ತಾರೆ ಅವಳು ಲೈವಲ್ಲಿ ಇದ್ದಾಗ. ಸೊ ಲೈವಲ್ಲಿ ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಆಗೋಯ್ತು. ಇನ್ನು ನನ್ನ ಮಗಳಿಗೆ ಭುವಿ ಇದ್ರೆ ಖುಷಿ. ಸೊ ಇವರಿಬ್ರು ಒಂದು ಗ್ರೂಪು, ಯಾವಾಗಲೂ ಜೊತೆಲಿ ಕುತ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ತಾರೆ. ಅವ್ರಿಗೆ ಆ ಥರ ಇದೆ ಖುಷಿ ತುಂಬ. ಇನ್ನು ನಿಧಿಮಾ ಕಾರ್ ಸ್ಟಾರ್ಟ್ ಆಗ್ತಿದ್ದಂಗೆ ಅವಳಿಗೆ ಏನೇನು ಗೊತ್ತಿದೆ ರೈಮ್ಸು ಶ್ಲೋಕಗಳೆಲ್ಲ ಶುರು ಆಗ್ತಾ ಇರುತ್ತೆ. ಎನರ್ಜಿ ಇರೋ ತನಕ ಶ್ಲೋಕಗಳು ಹೇಳ್ತಾನೆ ಇರ್ತಾಳೆ. ಸೊ ಹೇಳು ನಿಂಗೆ ಯಾವ ಥರ ಶ್ಲೋಕಗಳು ಗೊತ್ತು ಅಂತ ನಾವು ಕೇಳಿ ಹೇಳಿಸ್ತಾ ಇದ್ವಿ. ನೆಕ್ಸ್ಟ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಮತ್ತೆ ಹಾಕಲ್ಲ ಅಂಟಲ್ಲ, ಇದು ಇನ್ನೊಂದ್ಸರಿ ತೆಗೆದ್ರೆ ಅಂಟದೇ ಇಲ್ಲ ಇದು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿಚಾರಮ್ಮಂ ಕರಿಷ್ಯಾಮಿ ಸಿದ್ಧೇ ಭವತು ಮೇ ಸದಾ ಶುಕ್ಲಾಂ ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನಂ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಇನ್ನು ನಮ್ಮ ಮೇಘ ಲೈವ್ಗೆ ಕನೆಕ್ಟ್ ಆಗ್ತಿದ್ದಂಗೆ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅಲ್ಲಿ ತುಂಬ ಜನ ವ್ಯೂವರ್ಸ್ ಎಲ್ಲ ಇದ್ದರು. ಸೊ ಅವ್ರ ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ಕೊಂಡು ಹಾಗೆ ಜರ್ನಿ ಹೋಗಿದ್ದೆ ಗೊತ್ತಾಗಿಲ್ಲ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನೋಡಿ. ಪಿನ್ ಐ ಡಿ ಕನೆಕ್ಟ್ ಮಾಡ್ಕೊಳ್ಳಿ. ಪಿನ್ ಐ ಡಿಗೆ ರಮ್ಯಾ ಮಂಜುಗಡ ಅವ್ರನ್ನ ಹಾಕಿದ್ದೀನಿ. ಅವರು ಕೂಡ ವ್ಲಾಗ್ ಸಖತ್ತಾಗಿ ಮಾಡ್ತಾರೆ. ನನ್ನ ಕೋ ಸಿಸ್ಟರ್ ಅವ್ರು ನನ್ನ ಜೊತೆನೇ ಇದ್ದಾರೆ. ನಮ್ಮಿಬ್ಬರ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಯಾರೆಲ್ಲ ಇನ್ನೂ ಕನೆಕ್ಟ್ ಆಗಿಲ್ಲ ಚೆಕ್ಔಟ್ ಮಾಡಿ. ನನ್ನ ಐ ಡಿನೂ ಚೆಕ್ ಮಾಡಿ. ರಮ್ಯಾ ಮಂಜುಗೌಡ ಪಿನ್ ಐ ಡಿಗೂ ಕೂಡ ಹೋಗಿ ಬನ್ನಿ. ಇಷ್ಟ ಆಗ್ಬೋದು ನಿಮಗೆ, ವ್ಲಾಗ್ಸ್ಗಳನ್ನ ನೋಡ್ಬೋದು. ಹೋಗಿ ಚೆಕ್ಔಟ್ ಮಾಡಿ, ಓಕೆನಾ? 19 ಲೈಕ್ಸ್ ಡನ್, ಥ್ಯಾಂಕ್ ಯು ಸೋ ಮಚ್. ಇದು ಹೈಯೆಸ್ಟ್ ಅನಿಸುತ್ತೆ. 15 ಮಿನಿಟ್ಸ್ ಒಳಗಡೆ ಲೈಕ್ಸ್ ಬಂದಿರೋ ಅಂಥದ್ದು 20 ಬಂದಿದೆ ಅನಿಸುತ್ತೆ ಅಲ್ಲ? ನನಗೊಂದು ಕಡಿಮೆ ತೋರಿಸ್ತದೆ. 20 ಲೈಕ್ಸ್ ಬಂದಿರೋ ಅಂಥದ್ದು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇರ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲೆಂತಿ ಮೆಸೇಜ್ ಹಾಕ್ಬೇಡಿ, ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರು ಫ್ರೆಂಡ್ಸ್ಗೆ ಆ ಕಡೆ ಇದ್ದೊಂದು ಸಡನ್ನಾಗಿ ಈ ಕಡೆ ಬರ್ತಾನೆ. ಹಿಂದ್ಗಡೆ ವೆಹಿಕಲ್ಸ್ ಬರ್ತಾರಂತ ಅನ್ನಿಸ್ತೇನೆ. ಮೇ ಬಿ ಹೊಸ ಡ್ರೈವರ್ ಅನಿಸುತ್ತೆ. ನೋಡ್ತಾ ಇದ್ರೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ಈ ಸೈಕಲ್ ಗ್ಯಾಪ್ನಲ್ಲೂ ನಾನು ಲೈವ್ ಬಂದಿದ್ದೀನಿ. ನಾವು ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ನಮ್ಮ ರಿಲೇಟಿವ್ದು ಒಂದು ಫಂಕ್ಷನ್ ಇದೆ, ಅದನ್ನು ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಕಮೆಂಟ್ಸ್ ಓದೋಕ್ಕೆ ಆಗ್ತಾಯಿಲ್ಲ, ಬೇಜಾರು ಮಾಡ್ಕೊಬೇಡಿ. ಟ್ರಾವೆಲಿಂಗಲ್ಲಿರೋದ್ರಿಂದ ಕಮೆಂಟ್ಸ್ ಓದೋಕ್ಕೆ ಆಗ್ತಾಯಿಲ್ಲ. ಅಮ್ಮ ಏನು ಪ್ರೋಗ್ರಾಮ್ ಹಿಂಗೆ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಾ ಏರ್ಸಿ ಹಾಕೋದು ಯೂಟ್ಯೂಬಲ್ಲಿ. ಹಾಯ್ ಅಂದ್ಬಿಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ಬಿಡಿ. ರೀಚ್ ಆದ್ವಿ ಅಂತಾನೆ ಗೊತ್ತಾಗಿಲ್ಲ. ಸೊ ಹಂಗೆ ಲೈವ್ ಮಾಡಿಕೊಂಡು ಲೈವಲ್ಲಿ ಕಮೆಂಟ್ಗಳು ಬರ್ತಿತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಬೇಗನೆ ರೀಚ್ ಆದ್ವಿ. ಇನ್ನು ಮಕ್ಕಳೆಲ್ಲ ಫೋನಲ್ಲಿ ಎಂಗೇಜ್ ಆಗಿಬಿಟ್ಟಿದ್ರು. ಇಲ್ಲೊಂದಷ್ಟು ಜನ ಮಕ್ಕಳು ಫೋನಲ್ಲಿ ಗೇಮ್ಸ್ ಆಡ್ತಾ ಇದ್ರು. ಸೊ ಅವ್ರನ್ನ ರೇಗಿಸ್ಕೊಂಡು ಇನ್ನು ಫಂಕ್ಷನ್ ಮೇಲ್ಗಡೆ ಇತ್ತು, ಟೆರೆಸ್ ಮೇಲೆ ಅವರು ಕೂರಿಸಿದ್ರು. ಅದಾದಮೇಲೆ ಕೆಳಗಡೆ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು. ಈಗಿನ ಕಾಲದ ಮಕ್ಕಳಿಗೆ ಬರೀ ಮೊಬೈಲ್ ಒಂದಿದ್ರೆ ಸಾಕು. ನಾ ಅದನ್ನೇ ಹೇಳ್ತಿರೋದು. ಫ್ರೀ ಫೈರ್ ಲವರ್. ಹಾಂ, ಅದೊಂದು ಹೇಳಿ. ಫ್ರೀ ಫೈರ್ ಲವರ್ ಯಾಕೋ ನಿಂಗೆ ನ್ಯೂಸ್ ಬರುತ್ತೆ ನೋಡಿ ಕಲ್ಕೊ. ಅವರು ಲೈಕ್ ಕೊಡ್ತಾರೆ, ಫ್ರೀ ಫೈರ್ ಆಡ್ತಾರೆ ನೋಡಿ.
ಇವ್ರ ಮಗಳದೇ ಫಂಕ್ಷನ್ ಇದ್ದಿದ್ದು. ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ರೆಡಿ ಆಗಿದ್ದು, ಅವ್ರ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಚೆನ್ನಾಗಿ ಮಾಡಿಸಿದ್ದು. ಸೊ ನಾವು ನಮಗ್ ಅಲ್ಲಿಂದ loss ಮೇಲ್ಗಡೆ ಆಗುತ್ತೆ. ಫಂಕ್ಷನ್ ಇದೆ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿ ಹೋಗಿ ಅಟೆಂಡ್ ಮಾಡಿಕೊಂಡು. ಬರೀ ಒಂದು ರೀಲ್ಸ್ ಬಿಟ್ಟಿರೋದಕ್ಕೆ 10K ಫಾಲೋವರ್ಸ್ ಆಗೋರು ನನಗೆ. ಇದು ಮಂಜು ಅಂತ ನಮ್ಮ ಮೇಘನ್ ತಮ್ಮ. ಅದಕ್ಕೆ ಮುಖ ಸೊ ರೇಗಿಸ್ತಾ ಇದೆ ನಮಗೆ, ಏನು ಯೂಟ್ಯೂಬ್ ಮಾಡ್ತೀರಾ ನೀವು ಹಾಗೆ ಹೇಗೆ ಅಂತ. ನಾನೇನಾದ್ರು ಯೂಟ್ಯೂಬ್ ಮಾಡಿದ್ರೆ ನಾನು ಚಿಟಿಕೆ ಹೊಡಿಯೋಷ್ಟರಲ್ಲಿ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ನ ತಗೊತೀನಿ ಅಂತ. ಸರಿ ಮಾಡು ತೋರಿಸು ಅಂತ ನಾವು ತಮಾಷೆ ಮಾಡ್ತಾ ಇದ್ವಿ. ನೈರಿ ನಾನು ಮೇಲೆ ಹೋಗ್ತಾ ಇದ್ದೀನಿ, ಒಂದು ನಿಮಿಷ. ದೊಡ್ಡಮ್ಮ ಇವಾಗ ಬಂದ್ವಿ. ಒಳಗಡೆ ಹೋಗಿ. ಅದಕ್ಕೆ ಆಯ್ ನಾನು ನೋಡ್ಲಿಲ್ಲ ಮಗ. ಮಮತಾ ಬಂದಿಲ್ಲ. ಹಾಯ್ ಹಾಯ್. ಫೋನ್ ಬೇಕಾ ನಿಮಗೆ? ಫೋನ್ ಕೊಡೋಂಗಿಲ್ವಲ್ಲ. ಹಿಂದೆ ಬರ. ಸ್ಮೈಲ್ ಚಿನ್ನಿಲಿ. ಕರಡಿ ಸ್ಮೈಲ್. ಮಕ್ಕಳನ್ನ ಒಟ್ಟಿನಲ್ಲಿ ಬ್ಯುಸಿ ಮಾಡಿಬಿಟ್ರು ಕೊಟ್ಬಿಟ್ಟು. ಅದಕ್ಕೆ ಸೈಲೆಂಟಾಗಿ ಕುತ್ಕೊಬಿಟ್ರು. ಏನು ವಿಷಯ? ಏನು ವಿಷಯ? ಇಲ್ಲ ಇಲ್ಲ ನಾನು ಬರೀತೇನೆ. ಇಲ್ಲ ನಾನು ಬರೀತೇನೆ. ಒಂದ್ಸರಿ ಬರ್ಸ್ ನೋಡಿ, ನಾನು ವಿಡಿಯೋ ಮಾಡ್ಸಲ್ವಾ ಅವ್ರಿಗೆ? ಹುಡುಗಿ ಹುಡಿಕಂದವ್ರೆ, ಹುಡುಗಿ ಹುಡಿಕಂದವ್ರೆ ಅವರು. Next. 24 ಏನು ಮಧ್ಯ ಆಗ್ಬಿಡೋದು. ಕೊಡಪ್ಪ ನಂಗೆ ಸ್ವಲ್ಪ 24 27 ಮಧ್ಯ ಆಗ್ಬಿಡಬೇಕು ಬಾಕಿ ಅಂದ್ರೆ ಬಟ್ ಅವ್ರು ರೆಡಿ ಇದ್ದಾರೆ ಈಗಲೇ ಕೇಳ್ತಾರೆ. ನೋಡಮ್ಮ ಮದುವೆ ಮಾಡಿಸ್ತೀಯಲ್ಲಮ್ಮ, ಅವ್ನು ಈಗಲೇ ಕೇಳ್ತಾನೆ. ಕೊಡೋರ್ ಮುಂದೆ ಬಂದ್ರೆ ಮಾಡ್ಸೋದೆ. ಕೊಡೋರ್ ಮುಂದೆ ಬಂದ್ರೆ ಮಾಡ್ಸೋದೆ. ಅಮ್ಮ ಅವ್ನ ಮುಖ ನೋಡಿ ಹೇಳಮ್ಮ ಇಲ್ಲ ಅಂತ ಹೇಳ್ಬಿಡ್ಲಿ ಅವನು. ಆಯ್ತು ಬಿಡು. ಮಾಡಿಸ್ತೀರಾ? ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಇನ್ಫಾರ್ಮೇಶನ್ ಇದ್ರೆ ಮಾಡಿಸ್ತೀರಾ? ಮಾಡ್ಸೋಣ ಖಂಡಿತ. ಚೆನ್ನಾಗಿದೆಯಪ್ಪ. ಊರವ್ರಿಗೆಲ್ಲ ಹೇಳಿ 10-15 ಜನ ಹುಡುಗಿರ ಜೊತೆ ಮಾತಾಡಿದಾಗ ನಾವು ಯಾರನ್ನ ಅನ್ಕೋಬೇಕು? ಚಿನ್ನು ಬಾಯ್ಲಿ ಫ್ರೆಂಡ್ಸ್. ಪ್ರಸಾದ. ಇನ್ನೊಂದು ಸ್ವಲ್ಪ ಹಾಕ್ಸ್ಕೊ ಬನ್ನಿ. ನನಗೆ ಅದಕ್ಕೆ ನನಗೆ ಮೋಸ ಮಾಡಿದ್ರಿ. 2 ಸರಿನೂ ಕೊಡಲಿಲ್ಲ. ಹಾಂ ಎಲ್ಲಿದ್ದಾರೆ? ಕ್ಲೋಸ್ ಆಗಿ ಮುಂದೆ ಕ್ಲೋಸ್ ಆಗ್ಬೇಕು, ಕಾಣಿಸಲ್ಲ. ಓಕೆ ರೆಡಿ 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 ಮುಂದೆ ರೆಡಿ ಅದು ಸ್ಮೈಲ್ ಸ್ಮೈಲ್.
ಸ್ಮೈಲ್ ಮಾಡಿ ಎಲ್ರು. ವರ್ಷ ಸ್ಮೈಲ್. ಹಾಗೇರಿ. ಇದು ನಮ್ಮ ಮೇಘುನ್ ತಂಗಿ ಪೂಜಾ. ಫಸ್ಟು ನಮ್ಮ ಮನೆಗೆ ಬನ್ನಿ ಅಲ್ಲಿಂದ ಹೋಗೋಣ ಅಂತ ಹೇಳಿದ್ದು, ಆದರೆ ನಾವು ಇಲ್ಲಿ ಡೈರೆಕ್ಟಾಗಿ ಅಪ್ಪಾಜಿ ಇಲ್ಲಿಗೆ ಕರ್ಕೊಂಬಂದು ನಿಲ್ಲಿಸ್ಬಿಟ್ರು ಅಂಥೇಳಿ ಇಲ್ಲಿಗೆ ಬಂದ್ವಿ. ಅದಕ್ಕೆ ಫೋನ್ ಕಾಲ್ ಮಾಡಿದಾಗ ನಾವು ಪಿಕ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ, ಯಾಕೆ ಫೋನ್ ಎತ್ತಕ್ಕಾಗಲ್ವಾ ಅಂತ ಜೋರು ಮಾಡ್ತಾ ಇದ್ದಾರೆ. ರೆಕಾರ್ಡ್ ಮಾಡ್ಕೊತಾರೆ. ಅವ್ನು ನನ್ನ ಜೊತೆ ಇರೋದೆಲ್ಲ ಕಳ್ಳ. ಏನು ನಿಧಿ ಸುಮ್ಮನಿರು. ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾವು ಅಲ್ಲಿಂದ ಹೋದ್ವಿ. ಲೈವಲ್ಲಿ ತುಂಬ ಜನ ಕೇಳ್ತಾ ಇದ್ರು ಯಾವ ಫಂಕ್ಷನ್ ಎಲ್ಲಿ ಹೋಗ್ತಿದ್ದೀರಾ ಏನು ಅಂತೆಲ್ಲ, ಲಾಗ್ನ ನೋಡಿ ಅಂತ ಹೇಳ್ತಿದ್ವಿ. ಸೊ ಈ ಲಾಗ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗಿದ್ವಿ ಏನು ಅಂತ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ